ಹಿಂದಿನ ಘಟನೆಗಳ ಬಗ್ಗೆ ವ್ಯಥೆ ಪಡದೆ ಮತ್ತು ಭವಿಷ್ಯದ ಬಗ್ಗೆ ಅತಿಯಾಗಿ ಚಿಂತಿಸದೆ ಪ್ರಸ್ತುತ ಕ್ಷಣದಲ್ಲಿ ನಿನ್ನ ಕರ್ತವ್ಯವನ್ನು ಮಾಡುವುದೇ ಜೀವನದ ಉದ್ದೇಶ. ಮನುಷ್ಯನು ತನ್ನ ನಂಬಿಕೆಯಿಂದಲೇ ಮಾಡಲ್ಪಟ್ಟಿದ್ದಾನೆ. ನೀನು ಏನನ್ನು ನಂಬುತ್ತೀಯೋ ಹಾಗೆಯೇ ಆಗುತ್ತೀಯ. ಸಕಾರಾತ್ಮಕ ನಂಬಿಕೆಗಳು ನಿನ್ನನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತವೆ. ಯಾವಾಗ ಧರ್ಮಕ್ಕೆ ಹಾನಿಯಾಗುತ್ತದೆಯೋ ಆಗ ನಾನು ಅವತರಿಸುತ್ತೇನೆ. ಅನ್ಯಾಯದ ವಿರುದ್ಧ ಹೋರಾಡುವುದು ಮತ್ತು ಧರ್ಮವನ್ನು ಎತ್ತಿ ಹಿಡಿಯುವುದು ಪ್ರತಿಯೊಬ್ಬನ ಜವಾಬ್ದಾರಿ. ನೀನು ಮಾಡುವ ಪ್ರತಿಯೊಂದು ಕೆಲಸವನ್ನು ದೇವರಿಗೆ ಮಾಡುವ ಪೂಜೆ ಎಂದು ಭಾವಿಸಿ ಮಾಡು. ಆಗ ಕೆಲಸದಲ್ಲಿ ಒತ್ತಡ ಇರುವುದಿಲ್ಲ, ಬದಲಿಗೆ ಆನಂದವಿರುತ್ತದೆ. ಕೋಪವು ಮನುಷ್ಯನ ಬುದ್ಧಿಯನ್ನು ನಾಶಪಡಿಸುತ್ತದೆ. ಅತಿಯಾದ ಆಸೆ ಮತ್ತು ಕೋಪವು ಮನುಷ್ಯನನ್ನು ಪತನದ ಹಾದಿಗೆ ಎಳೆಯುತ್ತವೆ. ಇವು ನರಕದ 3 ದ್ವಾರಗಳಿದ್ದಂತೆ. ಸುಖ ಬಂದಾಗ ಅತಿಯಾಗಿ ಹಿಗ್ಗದೆ ಮತ್ತು ಕಷ್ಟ ಬಂದಾಗ ಅತಿಯಾಗಿ ಕುಗ್ಗದೆ ಎರಡನ್ನೂ ಸಮಾನವಾಗಿ ಸ್ವೀಕರಿಸುವವನೇ ನಿಜವಾದ ಜ್ಞಾನಿ. ಮನಸ್ಸು ಮನುಷ್ಯನಿಗೆ ಮಿತ್ರನೂ ಹೌದು, ಶತ್ರುವೂ ಹೌದು. ಯಾರು ತನ್ನ ಮನಸ್ಸನ್ನು ಗೆಲ್ಲುತ್ತಾರೋ ಅವರಿಗೆ ಮನಸ್ಸು ಮಿತ್ರನಂತೆ ಸಹಾಯ ಮಾಡುತ್ತದೆ. ಇಲ್ಲದಿದ್ದರೆ ಅದು ಶತ್ರುವಿನಂತೆ ನಮ್ಮನ್ನು ನಾಶಪಡಿಸುತ್ತದೆ. ಬದಲಾವಣೆಯೇ ಜಗದ ನಿಯಮ. ಇಂದು ನಿನ್ನದಾಗಿರುವುದು ನಾಳೆ ಇನ್ನೊಬ್ಬರದಾಗುತ್ತದೆ. ಮಗದೊಂದು ದಿನ ಅದು ಬೇರೆಯವರ ಪಾಲಾಗುತ್ತದೆ. ಈ ಬದಲಾವಣೆಯನ್ನು ಸಹಜವಾಗಿ ಸ್ವೀಕರಿಸಬೇಕು. ಆತ್ಮಕ್ಕೆ ಸಾವಿಲ್ಲ, ಅದು ಅಜೇಯ. ದೇಹವು ಹಳೆಯ ಬಟ್ಟೆಯನ್ನು ಬದಲಿಸುವಂತೆ ಆತ್ಮವು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಬದಲಾಗುತ್ತದೆ. ಆದ್ದರಿಂದ ಸಾವಿನ ಬಗ್ಗೆ ಭಯಪಡುವ ಅಗತ್ಯವಿಲ್ಲ. ನಿನ್ನ ಕರ್ತವ್ಯವನ್ನು ಮಾಡುವುದು ಮಾತ್ರ ನಿನ್ನ ಅಧಿಕಾರ, ಅದರ ಫಲದ ಮೇಲಲ್ಲ. ಕೆಲಸ ಮಾಡುವಾಗ ಲಾಭ ನಷ್ಟಗಳ ಬಗ್ಗೆ ಯೋಚಿಸದೆ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸು. ನಾನು ಎಂಬ ಅಹಂಕಾರವೇ ಮನುಷ್ಯನ ಪತನಕ್ಕೆ ಮುಖ್ಯ ಕಾರಣ. ತಾನು ಮಾಡುತ್ತಿರುವುದು ಎಂಬ ಭಾವನೆ ಬಿಟ್ಟು ಎಲ್ಲವೂ ಭಗವಂತನ ಇಚ್ಛೆಯಂತೆ ನಡೆಯುತ್ತಿದೆ ಎಂದು ಭಾವಿಸುವುದು ಶಾಂತಿಗೆ ದಾರಿ. ಸಂಶಯ ಪಡುವವನಿಗೆ ಈ ಲೋಕದಲ್ಲೂ ಸುಖವಿಲ್ಲ, ಪರಲೋಕದಲ್ಲೂ ಸುಖವಿಲ್ಲ. ಅತಿಯಾದ ಸಂಶಯವು ಸಂಬಂಧಗಳನ್ನು ಮತ್ತು ವ್ಯಕ್ತಿಯ ಆತ್ಮವಿಶ್ವಾಸವನ್ನು ನಾಶಪಡಿಸುತ್ತದೆ. ಕುದುರೆಗಳನ್ನು ಹತೋಟಿಯಲ್ಲಿ ಇಡದಿದ್ದರೆ ರಥವು ದಾರಿ ತಪ್ಪುವಂತೆ ಇಂದ್ರಿಯಗಳನ್ನು, ಕಣ್ಣು, ಕಿವಿ, ನಾಲಿಗೆ ಇತ್ಯಾದಿ ಹತೋಟಿಯಲ್ಲಿಡದಿದ್ದರೆ ಮನುಷ್ಯನು ಕೆಟ್ಟ ಹಾದಿ ಹಿಡಿಯುತ್ತಾನೆ. ಒಬ್ಬ ಜ್ಞಾನಿಯಾದವನು ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ನಾಯಿಯನ್ನು ಮತ್ತು ಚಾಂಡಾಲನನ್ನು ಸಮಾನ ದೃಷ್ಟಿಯಿಂದ ನೋಡುತ್ತಾನೆ. ಎಲ್ಲರಲ್ಲೂ ಇರುವ ಪರಮಾತ್ಮ ಒಂದೇ ಎಂಬ ಅರಿವು ಇರಬೇಕು. ತೃಪ್ತಿ ಇಲ್ಲದ ಮನಸ್ಸು ಎಂದಿಗೂ ಸುಖವಾಗಿರಲು ಸಾಧ್ಯವಿಲ್ಲ. ಆಸೆಯೇ ದುಃಖಕ್ಕೆ ಮೂಲ. ಮನುಷ್ಯನು ತನಗಿರುವಷ್ಟರಲ್ಲಿ ತೃಪ್ತಿ ಪಡೆದುಕೊಳ್ಳುವುದನ್ನು ಕಲಿಯಬೇಕು. ಮನಸ್ಸಿನ ಶಾಂತಿಗಾಗಿ ಪ್ರತಿದಿನ ಸ್ವಲ್ಪ ಸಮಯ ಧ್ಯಾನ ಮಾಡುವುದು ಮತ್ತು ಮೌನವಾಗಿರುವುದು ಅತ್ಯಗತ್ಯ. ಇದು ಆತ್ಮಾವಲೋಕನಕ್ಕೆ ಸಹಾಯ ಮಾಡುತ್ತದೆ. ನಿನ್ನ ಶಕ್ತಿ ಏನು ಮತ್ತು ನಿನ್ನ ಮಿತಿ ಏನು ಎಂಬುದು ನಿನಗೆ ತಿಳಿದಿರಲಿ. ಪರರ ಟೀಕೆ ಅಥವಾ ಹೊಗಳಿಕೆಗೆ ಮಾರು ಹೋಗದೆ ನಿನ್ನ ನೈಜ ಸ್ವರೂಪವನ್ನು ಗುರುತಿಸು. ಎಲ್ಲವನ್ನೂ ನನಗೆ ಅರ್ಪಿಸಿ ನನ್ನಲ್ಲಿ ಶರಣಾಗು. ಅಹಂಕಾರವನ್ನು ಬಿಟ್ಟು ಭಗವಂತನಲ್ಲಿ ಸಂಪೂರ್ಣ ನಂಬಿಕೆ ಇಟ್ಟರೆ ಆತನು ಎಲ್ಲ ಪಾಪಗಳಿಂದ ಮತ್ತು ಸಂಕಷ್ಟಗಳಿಂದ ನಮ್ಮನ್ನು ಕಾಪಾಡುತ್ತಾನೆ.
ಪ್ರತಿಯೊಬ್ಬರೂ ತಮ್ಮ ಶಕ್ತ್ಯಾನುಸಾರ ದಾನ ಮಾಡಬೇಕು, ಆದರೆ ಅದು ಪ್ರಚಾರಕ್ಕಾಗಿ ಇರಬಾರದು. ಪ್ರತಿಫಲವನ್ನು ನಿರೀಕ್ಷಿಸದೆ ಮಾಡುವ ಸಾತ್ವಿಕ ದಾನವೇ ಶ್ರೇಷ್ಠ. ಕೇವಲ ಹೊರಗಿನ ದೇಹದ ಸ್ವಚ್ಛತೆಯಷ್ಟೇ ಅಲ್ಲ, ಮನಸ್ಸಿನ ಒಳಗಿನ ಆಲೋಚನೆಗಳು ಕೂಡ ಪರಿಶುದ್ಧವಾಗಿರಬೇಕು. ಕಪಟವಿಲ್ಲದ ಮನಸ್ಸಿನಲ್ಲಿ ದೇವರು ನೆಲೆಸುತ್ತಾನೆ.